ಈಗ ಕಾಂಗ್ರೆಸ್ ಸರ್ಕಾರ ಬಂದದ. ಈ ಕಾಂಗ್ರೆಸ್ ಸರ್ಕಾರ 135 ಸೀಟಿನ ಬಹುಮತದಿಂದ ಬರಬೇಕಾದ್ರೆ ಕಾರ್ಯಕರ್ತರ ಶ್ರಮ ಎಷ್ಟಿರಬೇಕು, ಕಾರ್ಯಕರ್ತರು ಎಷ್ಟು ದುಡಿದಿರಬೇಕು ಕಾರ್ಯಕರ್ತರು. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಅನಿಲ್ ಕುಮಾರ್ ಪಾಟೀಲ್ ಅವರು, ಅಲ್ತಾಫ್ ಹಳ್ಳೂರು ಅವರು, ನಾನು 1991ಲಿಂದ ಅವ್ರ ಜೊತೆಗಿದ್ದೀನಿ. 1991ರಿಂದ ಅವ್ರ ಜೊತೆಗಿದ್ದೀನಿ. ಏನಪ್ಪ ಸಂಘಟನೆ ಮಾಡಿ ನಾನು ಸ್ಲಮ್ ಅಧ್ಯಕ್ಷ ಇದ್ದೆ. ಆವಾಗ ನನ್ನ ಕರೆದ ಮಂದಿ ಕರ್ಕೊಂಬ ಅಂತ ಇದ್ದರು. ಮೊದಲೇ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠ ಕೊಟ್ಟಿದ್ದೆ. ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠ ಅವ್ರ ಪಾಪ ಬೆಸ್ಟ್ ಲೀಡರ್ ಅವರು. ಏನ ದೈವಶಾತ್ ಅವ್ರ ದೇವ್ರ ಕರ್ಕೊಂಡ ಏನಪ್ಪ ಅವ್ರು ಇದ್ದಿದ್ರಿ ಇವತ್ತು ದೊಡ್ಡ ಟಾಪ್ ಲೆವೆಲ್ ಲೀಡರ್. ಎಲ್ಲ ಸಮಾಜ ಜನರ ಜೊತೆಗೆ ನಿಕಟ ಸಂಪರ್ಕ ಇತ್ತು ಅವ್ರದ್ದು. ಪ್ರಕಾಶ್ ಉಳ್ಳಾಗಡ್ಡಿ ಮಠ ಅವರು ನಾ ಎದೆ ತಟ್ಟು ಹೇಳ್ತೇನೆ. ಅದಾದ್ಮೇಲೆ ಅನಿಲ್ ಕುಮಾರ್ ಪಾಟೀಲ್, ಅಲ್ತಾಫ್ ಹಳ್ಳೂರು ಭಾಳ ಸಂಘಟನೆ ಮಾಡಿದ್ರು ಅವರು. 1991ರಿಂದ ಭಾಳ ಸಂಘಟನೆ ಮಾಡಿದ್ರು. ಆಮೇಲೆ ಬಾಬಾಜಾನ್ ಮುದೋಳ್, ಅನ್ವರ್ ಮುದೋಳ್ ಇವೆಲ್ಲ ಪಕ್ಕಾ ಕಾಂಗ್ರೆಸ್ ಕಟ್ಟಾ ಕಾಂಗ್ರೆಸ್ಗರು. ಏನ್ರಿಪ್ಪ ಇವ್ರಿಗೆ ಯಾವುದು ಸ್ಥಾನಮಾನ ಗೌರವ ಕೊಡ್ತಾ ಇಲ್ಲ. ಬಾಬಾಜಾನ್ ಮುದೋಳ್ ಆತು, ಅಲ್ತಾಫ್ ಹಳ್ಳೂರು ಆತು, ಅನಿಲ್ ಕುಮಾರ್ ಪಾಟೀಲ್ ಆತು. ಅನಿಲ್ ಕುಮಾರ್ ಪಾಟೀಲ್, ಅಲ್ತಾಫ್ ಹಳ್ಳೂರು ಇಲ್ಲಿ ಸಂಘಟನೆ ಮಾಡಿ ಪಕ್ಷ ಬೆಳೆಸಿದಂಥ ವ್ಯಕ್ತಿಗಳು. ಇವ್ರಿಗೆ MLC ಕೊಟ್ಟರು ಕಡಿಮೆನೆ. ಅಲ್ತಾಫ್ ಹಳ್ಳೂರ್ಗೆ MLC ಕೊಟ್ಟರು ಕಡಿಮೆನೆ ಅವ್ರಿಗೆ. ಆಮೇಲೆ ಅನಿಲ್ ಕುಮಾರ್ ಪಾಟೀಲ್ ಮೇನ್ ಸಂಘಟನೆಗಾರರು. ಬೇಕಾದಂಗೆ ಸಂಘಟನೆ ಮಾಡಿದ್ರು ಸ್ಲಮ್ನಾಗ. ಪಕ್ಷಕ್ಕಾಗಿ ಹಗಲಿ ಇರೋಳು ದುಡಿದ್ರು. ಅನಿಲ್ ಕುಮಾರ್ ಪಾಟೀಲ್ ಅವರು ನಾ ಸಾಕ್ಷಿ ಇದ್ದೀನಿ. ಅವ್ರು ಕೊಟ್ಟಿದ್ದಾವ್ ನಾನು. ಅನಿಲ್ ಕುಮಾರ್ ಪಾಟೀಲ್ ಅವರು ಕೊಟ್ಟರು. ಬೇಕಾದಂಗೆ ದುಡ್ದ ಅವ್ರು ಕೊಟ್ಟಿದ್ದಾವ್ ನಾ ಸಂಘಟನೆ ಕಡೆ 91-90 ಏನ್ರಿಪ್ಪ. ಅಂತ ವ್ಯಕ್ತಿಗಳು ನೀವು ಇನ್ನೂ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ, ಮಹಾನಗರ ಜಿಲ್ಲಾ ಅಧ್ಯಕ್ಷ ಇರೋಕೆ ಕೊಂದ್ಕೊಂತೀರಿ. ಸಿದ್ದರಾಮಯ್ಯ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ, ಅವ್ರಿಗೆ ಉನ್ನತವಾದ ಸ್ಥಾನಮಾನ ಕೊಡ್ರಿ. ಯಾವ್ದಾರು MLC ಇಲ್ಲಿಕ್ರೆ ಯಾವ್ದಾರು ನಿಗಮ ಮಂಡಳಿ ಅಧ್ಯಕ್ಷ ಮಾಡಿರಿ. ಬಾಬಾಜಾನ್ ಮುದೋಳ್, ಶಪ್ಪಿ ಮುದ್ದೇಬ್ಯಾಳ್ 1984ರಾಗೆ ನಾನು ಶಪ್ಪಿ ಮುದ್ದೇಬ್ಯಾಳ್ ಇಂಡಸ್ಟ್ರಿಯಲ್ ಎಲೆಕ್ಷನ್ ಮಾಡಿದ್ವಿ. ನಮ್ಮ ಕುಂದನಂತಿದ್ದ ಇಮಾಮ್ ಹುಸೇನ್ ಖೈರಾತಿ, ಬಶೀರ್, ನವಳೂರು ಬಶೀರ್, ರೆಹಮಾನ್ ಟಂಕಾ, ಗಣೇಶ್ಪೇಟ್ ಒಳಗೆ ರೆಹಮಾನ್ ಬಡೇಗರ್, ರಫೀಕ್ ಬಡೇಗರ್ ಇವರೆಲ್ಲ ದುಡ್ದಂಥ ವ್ಯಕ್ತಿಗಳು. ಅವ್ರು ತೀರ್ಕೊಂಡ್ರಿ ಇಲ್ಲ, ಯಾರೂ ಇಲ್ಲ. ಏನಪ್ಪ ಹಿಂಗೆ ಮಾಡಬೇಕು. ಆಮೇಲೆ ನಮ್ಮ ಕರ್ನಾಟಕದ ಮುಖ್ಯ ಸಚೇತಕ ಸಲೀಂ ಅಹ್ಮದ್ ಅವರು NS ವ್ಯಾಲಿಂದ ಅದು ದುಡ್ಕೊಂಡು ಬಂದಾರ. ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದನೂ ದುಡ್ಕೊಂಡು ಬಂದಾರ. ಕಾಂಗ್ರೆಸ್ ಪಕ್ಷನಾಗ ಬೇಕಾದಂಗೆ ಮಾಡಿದ್ರು. ಉನ್ನತವಾದ ಸಂಘಟನೆ ಅದ. ಮತ್ತು ಅವ್ರು ಹೇಳಿದ ಮೇಲೆ ಅಲ್ಲಿ ನಮ್ಮ ಪೈಲ್ವಾನ್ ಏನದು ಸಾದಿಕ್ ಪೈಲ್ವಾನ್ ಅವರು ವಾಪಸ್ ತಗೊಂಡ್ರು. ಜಮೀರ್ ಅಹಮದ್ ಆಮೇಲೆ ಬಂದರು. ಫಸ್ಟ್ ಏನೈತಲ್ಲ ಇವರ ಮಾಡಿದ್ರು ಸಲೀಂ ಅಹ್ಮದ್ ಅವರು. ಅವ್ರು ತೊಗೊಳಕ್ಕೆ ಸಲೀಂ ಅಹ್ಮದ್ ಕಾರಡ್ರು. ಇಂಥ ವ್ಯಕ್ತಿಗೆ ನೀವು ಇನ್ನೂವರೆಗೆ ಮಿನಿಸ್ಟರ್ ಕೊಟ್ಟಿಲ್ಲ. ಈಗಾಗಲೇ ಕೂಡಲೇ ಖಾಲಿ ಇರೋ ಮಿನಿಸ್ಟರ್ ನಿಮ್ಗೆ ಉನ್ನತ ಸ್ಥಾನಮಾನವಾದ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಕೊಡ್ಬೇಕು ಸಲೀಂ ಅಹ್ಮದ್ ಅವ್ರಿಗೆ. ಅಂದ್ರೆ ಎಲ್ಲ ನಮಗೆ ಮುಸಲ್ಮಾನರಿಗೆ ಇಲ್ಲಿ ಮನಸ್ಸಿಗೆ ಶಾಂತಿ ಆಗ್ತದೆ, ಅವ್ರಿಗೂ ಶಾಂತಿ ಆಗ್ತದೆ ದುಡ್ಯಾಗ. ಸಲೀಂ ಅಹ್ಮದ್ ಭಾಳ ದುಡ್ದಾರ. ಏನಪ್ಪ ಇಲ್ಲಿ ಹಜ್ ಭವನ್ ನಿರ್ಮಾಣ ಮಾಡಿದ್ರು, ಹಜ್ ಭವನ್ ತಂದ್ರು. ಎಷ್ಟು ಹೆಮ್ಮೆ ಸಂಗತಿ ಅದು. ಹಜ್ ಭವನ್ ಇದಕ್ಕೂ ಎಷ್ಟು ಹೆಮ್ಮೆ ಸಂಗತಿ ಸಲೀಂ ಅಹ್ಮದ್ ಅವರು. ಇಷ್ಟೆಲ್ಲ ದುಡ್ದಾರ ಅವ್ರು. ಸಲೀಂ ಅಹ್ಮದ್ ಅವ್ರಿಗೆ ಹೆಂಗಾರ ಮಾಡಿ ನೀವು ಯಾವುದೋ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಕೊಡಬೇಕು. ಭಾಳ ದುಡ್ದಾರ ಅವ್ರು. NSC ವಿದ್ಯಾರ್ಥಿ ಕಾಂಗ್ರೆಸ್ ಅಂತ ದುಡ್ದಾರ. ಸಿದ್ದರಾಮಯ್ಯ ಅವರೇ ಗೊತ್ತೈತಿಲ್ಲ ನಿಮ್ಗೆ, ನೀವು ಜನತಾ ಪರಿವಾರದಿಂದ ಬಂದವರು, ನಿಮ್ಗೆ ಗೊತ್ತೈತಿ ಎಲ್ಲೋ ಏನ್ರಿಪ್ಪ. DK ಶಿವಕುಮಾರ್ ಅವರೇ ನೀವು ತಿಳ್ಕೊಂಡು ಪಾಪ ಅವ್ರಿಗೆ ಉನ್ನತ ಸ್ಥಾನ ಮಾತು ಕೊಡ್ರಿ. ಯಾರಿಗೆ? ಸಲೀಂ ಅಹ್ಮದ್ ಅವ್ರಿಗೆ. ನಾನು ಸೀನಿಯರ್ ರಾಜಕೀಯ ಹೇಳ್ತಾ ಉತ್ತರ ಕರ್ನಾಟಕದ ಹಿರಿಯ ರಾಜಕೀಯ ಧೋರಿನ IM ತೊರಗಲ್. ಪೂರ್ತಿ ಉತ್ತರ ಕರ್ನಾಟಕದ ಸಂಘಟನೆ ಇದೆ, ಜೈ ಭಾರತ ಜನಸೇವಾ ಸಂಘ ಅಂತೇಳಿ. ಉತ್ತರ ಕರ್ನಾಟಕ ಅಲ್ಲ, ಆಲ್ ಇಂಡಿಯಾ ಒಳಗೆ ಕೆಲವೊಂದು ಬ್ರಾಂಚ್ ಅದ ನಮ್ಮ ಭಾರತ ಜನಸೇವಾ ಸಂಘದ. ಏನಪ್ಪ ನಾನು ಪ್ರತಿಷ್ಠಿತ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ. ಸಲೀಂ ಅಹ್ಮದ್ ಅವ್ರಿಗೆ ಹೆಂಗಾರ ಮಾಡಿ ಮಿನಿಸ್ಟರ್ ಕೊಡಬೇಕು. ಅನಿಲ್ ಕುಮಾರ್ ಪಾಟೀಲ್ಗೆ MLC ಕೊಡಬೇಕು. MLC ಇಲ್ಲಿಕ್ರು ಯಾವ್ದಾರು ನಿಗಮ ಮಂಡಳ ಅಧ್ಯಕ್ಷ ಮಾಡಿರಿ. ಆಮೇಲೆ ಅಲ್ತಾಫ್ ಹಳ್ಳೂರ್ಗೆ ಮಾಡಿರಿ. ಬಾಬಾಜಾನ್ ಮುದೋಳ್, ಆಮೇಲೆ ಶಫಿ ಮುದ್ದೇಬ್ಯಾಳ್ ಇವೆಲ್ಲ ದುಡ್ದಂಥ ವ್ಯಕ್ತಿಗಳು. ಹಗಲಿರು ದುಡ್ದಾರ ಇವರು. ಇಂಡಸ್ಟ್ರಿ ಸಾಹೇಬರು ಯಾವುದೇ ಶಿಫಾರಸು ಮಾಡ್ತಾ ಇಲ್ಲ ಇವ್ರ ಬಗ್ಗೆ. ಆಮೇಲೆ ನಿಮ್ಮ ಬಗ್ಗೆ ದುಡ್ದಾರ ಶಫಿ ಮುದ್ದೇಬ್ಯಾಳ್ ಇಂಡಸ್ಟ್ರಿ ಸಾಹೇಬ್ರೆ. 1984ರಾಗೆ ನಾ ಗಾರ್ಡನ್ ಪೇಟ್ನಾಗಿದ್ದೆ. ರಿಯಾಜ್ ರೋಡ್ ಲೈನ್ಸ್ ಅಂತ ಬಾಬು ಕೊಪ್ಪಳ ಆಫೀಸ್ನಾಗಿದ್ದೆ. ಅವಾಗ ನಾನು ಎಲ್ಲ ಗಣೇಶ್ ಪೇಟ್ ಮಂದಿ ಕೊಟ್ಟು ಹುಯ್ ಅಂತ ಹೋಗ್ತಿದ್ದೆ ಸಂಘಟನೆಗೆ. ಅವಾಗ ಶಫಿ ಮುದ್ದೇಬ್ಯಾಳ್ ಉಸ್ತುವಾರಿ ಇತ್ತು ಅಲ್ಲಿ ಸಿಬಿಟ್ಯಾಗ. ಇಂಡಸ್ಟ್ರಿ ಸಾಹೇಬ್ರೆ ಸ್ವಲ್ಪ ಶಿಫಾರಸು ಮಾಡ್ರಿ. ಕಾಂಗ್ರೆಸ್ ಪಕ್ಷ ಭಾಳ ದುಡ್ದಾರ. ಬರೀ ಜೋಡಿಸ್ಕೊಳಕ್ ನೋಡ್ತೀರಿ ನೀವು, ಇಲೆಕ್ಷನ್ ಇದ್ದಾಗ ವಾಪಸ್ಕೊಳಕ್ ನೋಡ್ತೀರಿ. ಈ ಕಾರ್ಯಕರ್ತರು ಅವ್ರು ಯಾವ್ದಾರು ಒಂದು ನಿಗಮ ಸ್ಥಾನ ಬೇಕು ಬೇಡ. ಶಫಿ ಮುದ್ದೇಬ್ಯಾಳ್ಗೆ ಅಧ್ಯಕ್ಷ ಬೇಡ, ಒಂದು ಯಾವ್ದಾದ್ರು ನಿಗಮ ಸದಸ್ಯ ಮಾಡ್ರಿ. ಬಾಬಾಜಾನ್ ಮುದೋಳ್ಗೆ ಯಾಕೆ ನಿಗಮ ಸದಸ್ಯ ಮಾಡ್ರಿ. ಇವ್ರಿಗಿಬ್ಬರು ಅಧ್ಯಕ್ಷರು ಮಾಡಿ. ಅಲ್ತಾಫ್ ಹಳ್ಳೂರ್ಗೆ, ಅನಿಲ್ ಕುಮಾರ್ ಪಾಟೀಲ್ಗೆ. ಯಾಕಂದ್ರೆ ನಾ ಸಾಕ್ಷಿ ಇದ್ದೀನಿ. 1999 ಸ್ಟೋರಿ ಹೇಳಾಕ್ತೀನಿ, 1984 ಸ್ಟೋರಿ ಹೇಳಾಕ್ತೀನಿ.
ಸಾಹೇಬ್ರೆ, ಇಂಡಸ್ಗಿರಿ ಸಾಹೇಬ್ರೆ, ಎಚ್ ಕೆ ಪಾಟೀಲ್ರು, ಇವ್ರ ಗಮನ ಕೊಡ್ರಿ. ಎಚ್ ಕೆ ಪಾಟೀಲ್ ನಿಮ್ಮ ಬಗ್ಗೆ ನೀವು ಬಂದಾಗ ಹುಯ್ ಅಂತ ಮಂದಿ ಕರ್ಕೊಂಡ್ ಬರ್ತಿದ್ದೆ, ಸಂಘಟನೆ ಮಾಡ್ತಿದ್ದೆ. 84, 85, 86, 87, 88 ಮಟ್ಟ ನೀವು ನನ್ ಗುರುತಿಸ್, ನಮ್ದು ಫೋಟೋ ಅದ ನಿಮ್ಮ. ರಮಾನಾಥ್ ರಾಯ್, KH ರಂಗನಾಥ್, SM ಯಾಹ್ಯ, ಹಾರನಹಳ್ಳಿ ರಾಮಸ್ವಾಮಿ, ಮನೋಹರ್ ತಹಸೀಲ್ದಾರ್, ಎಚ್ ಕೆ ಪಾಟೀಲ್ ಸಾಹೇಬ್ರು, ಇವರೆಲ್ಲರೂ ಕೊಟ್ರಿ. ಹಂಗಾರ ಮಾಡಿ ಇವ್ರ ಹೆಂಗಾರ ಇದು ಮಾಡಿ ಅವ್ರಿಗೆ ಯಾವ್ದು ಸ್ಥಾನಮಾನ ಕೊಡಿ ಕೇಳಿ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲೆಲ್ಲ ಏನ್ ಕಾಂಗ್ರೆಸ್ ದುಡಿರೋದಲ್ಲ ಅವ್ರಿಗೆಲ್ಲ ವಿನಸ್ಕೊಳ್ತಾ ಇದ್ದೀನಿ.